ಅಪ್ಪಾಜಿ ಇದನ್ನೆಲ್ಲ ಕಟ್ಲಿಕ್ಕೆ ಸುಮಾರು ಎಷ್ಟು ಖರ್ಚಾಯ್ತು? ಆಯಿತು ಹೆಚ್ಚು ಕಡಿಮೆ ನಿಯರಿಂಗ್ 1 crore ಹತ್ರಕ್ಕೆ ಬಂದ್ಬಿಡ್ತೀವಿ. ಓಕೆ ಓಕೆ. ಯಾಕಂದ್ರೆ ಸ್ವಲ್ಪ ಟೈಮ್ ಲ್ಯಾಪ್ಸ್ ಆಯ್ತು. ಆಮೇಲೆ ಆ ಪಿಲ್ಲರ್ಗಳನ್ನೆಲ್ಲ ಕರೆಕ್ಟಾಗಿ ತಗೊಂಬಂದು ಕೂರಿಸುವಂತ ವ್ಯವಸ್ಥೆ, ಕ್ರೈನ್ಗಳಲ್ಲೆಲ್ಲ ಅದಕ್ಕೆ ಕೂರಿಸ್ಬೇಕಾಗಿತ್ತು. ಓಕೆ, ಅದೆಲ್ಲ ಮೇನ್ 13 ಪಿಲ್ಲರ್ 12 ಪಿಲ್ಲರ್ ಅದು ಸೆಂಟ್ರಲ್ ಬರುತ್ತೆ ನೋಡ್ರಿ, ಹಾ ಹಾ ತೂಕವಾದ್ದು. ಆಮೇಲೆ ಮೇಲೆ ಇರ್ತಕ್ಕಂಥ ಅದು ಫುಲ್ ಎಲ್ಲ ಸ್ಟೋನೇ ಅದು. ಹೌದು, ಅದೆಲ್ಲ ಕ್ರೇನಲ್ಲೇ ಮಾಡಿದ್ದು ಅದು. ಓಕೆ ಓಕೆ. ತರಿಸಿದ್ದೆಲ್ಲ ತುಂಬಾ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಮೋಸ್ಟ್ಲಿ. ತರಿಸಿದ ಹೋಗಿ ಬರೋದು ಮಹಾಬಲಿಪುರಮಿಂದ ಕೆತ್ತನೆಯವ್ರನ್ನ ಕರೆಸಿ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ತುಂಬಾ ಶ್ರಮ ಪಟ್ಟು ಮಾಡಿದೆ. ಕಲ್ಲು ಅಂಗಡಿ ಮತ್ತೆ ನಮ್ಮ ಹನುಮಂತರಾಜ್ ಅವರು ಮತ್ತೆ ನಮ್ಮ ಟೀಮು ಪ್ಲಸ್ ಜ್ಞಾನೇಶ್ ಅಂತ ಆರ್ಕಿಟೆಕ್ಟ್ ಸೇರಿ ಕಷ್ಟಪಟ್ಟು ಮಾಡಿ ಈ ತರ ಬಂದ್ರು. ಇವತ್ತು ಜನ ಮೆಚ್ಚುಗೆಗಿನ್ನ ಜನಕ್ಕೆ ಅಲ್ಲೊಂದು ತೃಪ್ತಿ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ, ಭಾವನೆ ಬರ್ತಾ ಇದೆ, ಸಾಕು. ಯಾಕೆಂದ್ರೆ ನೀವು ಮಾಡಿದ್ಕೆ ಪ್ರತಿಫಲ ಸಿಗ್ತಾ ಇದೆ. ಯಾಕೆಂದ್ರೆ ಕೆಲವು ಬೆಳಿಗ್ಗೆ ಮಾತಾಡಿಸ್ತಾ ಇದ್ವಿ, ಹಾಸನಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ಅವ್ರಿಗೆ ಏನು ಕೆಲಸ ಇಲ್ಲ ಬೆಂಗಳೂರಿನಲ್ಲಿ. ಅವ್ರು ಬಂದಿರೋ ಉದ್ದೇಶನೇ ಅಮ್ಮನವರ ದೇಗುಲ ನೋಡೋದು. ಹಾಗೆ ಬಂದಾಗ ನಾನು ಫಸ್ಟ್ ಯೋಚನೆ ಮಾಡಿ, ನಾನು ಅಲ್ಲಿ ಫಸ್ಟ್ ಶೌಚನೆ ಮಾಡಿದ್ದು. ಹೌದು ಹೌದು. ನಂದು ಮಹಿಳೆಯರಿಗೆ ಪುರುಷರಿಗೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ನೀಟಾಗಿರ್ಬೇಕು. ಸೊ ಅದನ್ನ ಮೇಂಟೈನ್ ಮಾಡ್ಬೇಕು. ಮೊನ್ನೆ ಪಾಪ ಮೇಂಟೈನ್ ಮಾಡೋರು ಅದೇನಾಯ್ತು, ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ತೀರೋಗ್ಬಿಟ್ರು. ಅಯ್ಯೋ ಅದೇ ಹಿಂಗೆ ಅದನ್ನ ಮಾಡಿದೆ. ಆ ನಂತರ ಇದು ಕಟ್ಟಕ್ಕೆ ಶುರು ಮಾಡಿದ್ವಿ. ನಂತರ ಏನನ್ನಿಸ್ತು, ನಾವಿಲ್ಲಿ ಅನ್ನದಾಸೋಹ ಇರ್ಬೇಕು, ಚಿಕ್ಕ ಮಟ್ಟದಲ್ಲಾದ್ರೆ ಇರ್ಲಿ ಅನ್ನುವಂಥದ್ದು. ಸೊ ಜನ ಅದನ್ನು ಕೂಡ ಸ್ವೀಕರಿಸಿ ಪ್ರಸಾದ ತಗೊಂಡ್ರಿ. ಸರ್ ನಂಗೆ ನೆಮ್ಮದಿ ಆಯ್ತು, ಕೈ ತೊಳ್ಕೊಂಡು ಜಾಗ, ಆಮೇಲೆ ಅವರಿಗೆ ಕುಡಿಯಕ್ಕೆ ಅದು ಮಿನರಲ್ ವಾಟರ್, ಅದು ರೆಗ್ಯುಲರ್ ಆಗಿ ಅಲ್ಲಿ ಮೋಟರ್ ಓಡ್ತಾ ಇರ್ತದೆ, ರೆಡಿ ಅದು ಮೇಂಟೆನೆನ್ಸ್ ಎಲ್ಲ ನಮ್ಗೆ ಇರ್ತದೆ. ಹೌದು, ಅದಕ್ಕೆ ಇದನ್ನ ನೋಡಿದಾಗ ನಂಗೆ ಅನ್ನಿಸ್ತು. ಯಾಕೆಂದ್ರೆ ಯಾವುದೇ ರೀತಿ ಲಾಭವನ್ನ ನಿರೀಕ್ಷೆ ಮಾಡದೇನೆ ಜಸ್ಟ್ ಒಂದು ಪ್ರೀತಿಗಾಗಿ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಭಿಮಾನಿಗಳು ಸಾಕಷ್ಟು ನಮ್ಗೆ ಕೊಟ್ಟಿದ್ದಾರೆ, ನಾವು ಏನೋ ಅವ್ರಿಗೆ ಕೊಡಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರೇನೋ ನೆನ್ಸ್ಕೊಂಡಿದ್ನ ನಿಂತು ಒಂದು 10 ನಿಮಿಷ ನೋಡಿ, ಅಬ್ಬಾ ನನಗೆ ಸಂತೋಷ ಆಯ್ತು, ಅಷ್ಟು ಸಾಕು. ಏನೂ ಕೊಡಕ್ಕಾಗತ್ತೆ ಅವ್ರಿಗೆ. ಫೋಟೋಗಳನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಎಲ್ಲ ನೆನಪುಗಳು ಬಂದ್ಬಿಡುತ್ತೆ. ಅವ್ರು ನಟಿಸಿದಂತ ಸಿನಿಮಾಗಳು, ಜಸ್ಟ್ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ, ಓ ಇದು ಈ ಸಿನಿಮಾದು ಆತರ. ಬಟ್ ಅಂದ್ರೆ ಕೆಲವ್ರು ಯಾರೋ ಒಂದಿಬ್ರು ಹೇಳಿದ್ರು, ಒಂದ್ ಸಿನಿಮಾ ಹೆಸರು ಹಾಕ್ಬೇಕಿತ್ತಲ್ಲಿ. ಹೆಸರು ಹಾಕ್ಸಿದಾಗ ಏನಾಗತ್ತೆ, ಈ ವಿಚಾರ ಅಂತ ಬಂದ್ಬಿಡುತ್ತೆ. ಅದಕ್ಕೆ ಫೋಟೋ ಅರೇಂಜ್ ಮಾಡಿದವ್ರೇನೆ ಇವರೇ ಊಹಿಸ್ಕೊಬೇಕು ಸರ್, ಅದು ಯಾವ್ದಿರ್ಬೋದು ಅಂತ ಒಂದ್ 10 ಸರಿ ಬಂದು ನೋಡ್ಬೇಕು, ಯೋಚನೆ ಮಾಡ್ಬೇಕು ಅಂತ ಅವರೇನೆ ಸೆಲೆಕ್ಟ್ ಮಾಡಿ ಆತರ ಕೂರಿಸಿದ್ರು ಅಂತ. ನಾನು ತಾಯಿಯೇ ದೇವರು, ಅಗ್ಗಾದೆ ಮಾತನ್ನ ಯಾಕೆ ಮಾಡಿ. ಒಂದು ಅವ್ರು ಕಮೆಂಟ್ ಮಾಡೋರ್ಗೆ ಅವರೇ ಪ್ರಶ್ನಿಸ್ಕೊಳ್ಳಿ, ತನ್ನ ತಾಯಿನ ಬೇರೆ ಏನು ಅಂತ ಅನ್ಕೋತಾರೆ ಅವರು. ಒಂದು ಎರಡನೇದು, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. 4 ಜನರು ದೇವ್ರಿಗೆ ಸಮಾನ ಅಂತ.